ಅವಳಿ ನಡುವೆ ಒಬ್ಬೊಬ್ಳೆ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಓಡಾಡ್ತಿರ್ತಾಳೆ. ರಾತ್ರಿ ಮಲಗಿರುವಾಗ ಯಾರ ಜೊತೆನೋ ಮಾತಾಡ್ತಿರ್ತಾಳೆ. ಅವಳು ಮಾತಾಡೋ ರೀತಿಗೂ ಅವಳು ನಡ್ಕೊಳ್ಳೋ ರೀತಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಯಾವುದಕ್ಕೋ ನೀವು ಅವಳಿಂದ ಜೋಪಾನವಾಗಿರೋದು ಒಳ್ಳೇದು. ಸದ್ಯಕ್ಕೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಅದ್ರಲ್ಲೂ ನಿಮ್ಮತ್ತೆ ನಾಗಲಕ್ಷ್ಮಿ ಅವ್ರ ಕಿವಿಗೆ ಬಿದ್ರೆ ದೊಡ್ಡ ಗಲಾಟೆನೆ ಮಾಡ್ಬಿಡ್ತಾರೆ. ನಾನು ಬರ್ತೀನಿ, ತೋಟಕ್ಕೆ ಹೋಗ್ಬೇಕು. ಇವನೇನೆ ಮೊದ್ಲೇ ನನಗ್ ಭಯ ಆಗಿ ಒದ್ದಾಡ್ತಾ ಇದ್ದೀನಿ, ಅಂತದ್ರಲ್ಲಿ ಇವನ್ ಏನೇನೋ ಹೇಳಿ ಇನ್ನೂ ಹೆದರ್ಸ್ತಿದ್ದಾನೆ. ನೀನು ಆ ಹುಡ್ಗಿ ಬಂದ್ಮೇಲೆ ಈ ರೀತಿ ಆಡೋದೇನಾದ್ರೂ ನೋಡಿದ್ಯಾ? ಇಲ್ಲ ಕಣೆ, ಇವಾಗ ವಿಷಯ ಗೊತ್ತಾಯ್ತಲ್ಲ, ಇನ್ಮೇಲೆ ಗಮನಿಸ್ತೀನಿ. ನೋಡೆ, ನೀನ್ ಧೈರ್ಯವಾಗಿರು. ನಿನಗೇನು ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆ ಹುಡುಗಿ ಆಡ್ತಿರೋ ರೀತಿ ನೋಡಿದ್ರೆ ಕೃಷ್ಣ ಹೇಳ್ತಿರೋದು ಸರಿ ಅಂತ ಅನಿಸ್ತಿದೆ. ಇರ್ಲಿ, ನೋಡೋಣ. ಯಾರು ಬೇಕಾಯ್ತು? ಫೈಜಲ್ ಅನ್ನೋರ್ನ ನೋಡಬೇಕಿತ್ತು. ಒಂದು ನಿಮಿಷ. ಹೇಯ್, ನಿಮ್ದಕ್ಕೆ ಕರೆಕ್ಟ್ಗೆ ಟೈಮ್ಗೆ ಮಾಲ್ ಕೊಟ್ಟಿದ್ದಾರೆ. ನಮ್ದಕ್ಕೆ ಕರೆಕ್ಟ್ಗೆ ಟೈಮ್ಗೆ ಪೈಸಾ ಬರಬೇಕು. ಇಲ್ಲ ಅಂದ್ರೆ ಕ್ಯಾರೇ? ಅಣ್ಣ, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಕೋನ್ ರವೋ? ಗೊತ್ತಿಲ್ಲ ಅಣ್ಣ. ಬರಕ್ಕೆ ಹೇಳ. ಸರಿ ಅಣ್ಣ. ಬನ್ನಿ. ಅಣ್ಣ ಬಂದರು. ಯಾರೋ? ಫೈಜಲ್ ಅಂದ್ರೆ ನೀನೇನಾ? ನಮ್ದಕ್ಕೆ ಅಡ್ಡಾಗೆ ಬಂದು ಮೇರೆ ಸಾಮ್ನೆ ಖಡ್ಕೋ ನಮ್ ಬಗ್ಗೆ ವಿಚಾರಿಸ್ತಾ. ಕೌನ್ ರೇ ತೂ? ನಾನು ರಾಂಪುರದಿಂದ ಬಂದಿರೋದು. ಹೆಸರು ಸೂರ್ಯವರ್ಧನ್. ಸೂರ್ಯನೋ ಚಂದ್ರನೋ ಮುಜೆ ಮಾಲೂಮ್ ನೈ. ಮೇರಾ ನಾಮ್, ನನ್ನ ಅಡ್ಡ ನಿನಗ್ಯಾರೋ ಹೇಳಿದ್ದು? ನಿನ್ನ ತನಕ ಬಂದಿದ್ದೀನಿ ಅಂತಂದ್ರೆ ನಿನಗೆ ಬೇಕಾದವರೇ ಕಳಿಸಿರ್ತಾರೆ ಅಂತ ತಾನೆ? ಮಾಲ್ ಹೋನಾ? ಫಾರಿನ್ ಕಾ ಮಾಲ್ ಹೈ, ಲೋಕಲ್ ಮಾಲು ಇದೆ. ಕೌನ್ ಸಾ ಚಾಹಿಯೆ ರೇ? ಎರಡೂ ಬೇಡ, ನನಗೆ ನಿನ್ನಿಂದ ಕೆಲವು ಇನ್ಫಾರ್ಮೇಶನ್ಗಳು ಬೇಕಿತ್ತು. ಏನು? ಡಿಪಾರ್ಟ್ಮೆಂಟ್ ಕಡೆಯವನಾ? ಅಲ್ಲ, ಆದರೆ ಡಿಪಾರ್ಟ್ಮೆಂಟ್ಗೆ ತುಂಬ ಹತ್ತಿರದವನು. ಇದನ್ನ ಒಂದಡಿ ಹಿಂದೆ ಇಟ್ಟು ट्रिगर प्रेस करया तो 2 अड़ी 3 अड़ी में फिक्स हो जाता रे। इन्फॉर्मेशन होना कर को आया। निन इन्फॉर्मेशन किसको भी नहीं मिलता रे। ए, जैसा आया हंगे ಹೊರಟೋಗೋ। ಹೋಗ್ಲೇಬೇಕಾ ನಾಜರ್? ಆದರೆ ಡೀಲಿಂಗ್ಸ್ ನಡೆಸೋದು ಫೈಜಲ್ ಅನ್ನೋ ಹೆಸರಲ್ಲಿ.
ಯುರೋಪಲ್ಲಿ 2 ಸಲ ಸಿಕ್ಕಾಕೊಂಡಿದ್ದೆ. ಆದರೆ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆದೆ. ನಂತರ ನಿನ್ನ ಪೊಲಿಟಿಕಲ್ ಕನೆಕ್ಷನ್ಸ್ ಬಳಸ್ಕೊಂಡು ಹೈದರಾಬಾದಿಗೆ ಬಂದೆ. ಈಗ ಕರ್ನಾಟಕದಲ್ಲಿ ಹೊಸದಾಗಿ ನಿನ್ನ ಡ್ರಗ್ಸ್ ದಂಧೆನ ಶುರು ಮಾಡ್ಕೊಂಡಿದೀಯ. ಈ ಗನ್ನು ನನ್ನ ಬಗ್ಗೆ ಇರೋ ಇನ್ಫಾರ್ಮೇಷನ್ ನೀನು ಮುಚ್ಚಾಕ್ಬೋದು. ಆದರೆ ಹಾಗೆ ಮಾಡ್ತಿದ್ದ ಹಾಗೇನೆ ನಿನ್ನ ಬಗ್ಗೆ ಇರೋ ಇನ್ಫಾರ್ಮೇಷನ್ ಹೊರಗೆ ಬರುತ್ತೆ. ಅದು ನಿನಗೆ ಬೇಕಾ? ನೀನು ಅಂಡರ್ವರ್ಲ್ಡ್ ಸಮುದ್ರದಲ್ಲಿರೋ ಒಂದು ಚಿಕ್ಕ ಮೀನು. ಆದರೆ ಅಲ್ಲಿರೋ ತಿಮಿಂಗಲಗಳ ಪರಿಚಯ ನಿನಗಿದ್ದೇ ಇರುತ್ತೆ. ನನಗದರ ಗುರುತು, ಅದರ ಜಾಗ ಎರಡೂ ಬೇಕಿತ್ತು. ಈ ಲಿಸ್ಟಲ್ಲಿರೋರು ಯಾರ್ಯಾರು, ಅವರಿಗೆ ಎಲ್ಲಿದ್ದಾರೆ, ಅವರ ಮೂಲ ಕಸಬು ಏನು ಅಂತ ಡೀಟೇಲ್ ಆಗಿ ಹೇಳ್ತೀಯಾ? ಏಯ್ ಚೇರ್ डाल सबको ಸರ್, ನೀವು ಕೂತ್ಕೊಳ್ಳಿ ಸರ್. ಏಯ್ ಚೇರ್ಗೆ डाल रहे सबको ಸರ್, ಕೂತ್ಕೊಳ್ಳಿ ಸರ್. बैठो साहब. ಸಾಬ್, ಈ ಲಿಸ್ಟಲ್ಲಿರೋರೆಲ್ಲ ಡ್ರಗ್ ಮಾಫಿಯಾಗೆ ಸಂಬಂಧಾಗೆ ಇರೋರು. ಆದರೆ ಇದರಲ್ಲಿ ಯಾರ ಹೆಸರು बराबर से नहीं है साहब. 10 लोगों का एक टेरिटरी ಫಿಕ್ಸ್ ಮಾಡ್ತಾರೆ ಸಾಬ್. एक टेरिटरी ಅಂದರೆ 6 ಊರುಗಳು ಬರುತ್ತೆ ಸಾಬ್. एक टेरिटರಿಗೂ ಒಂದೊಂದು ಸಿಂಬಲ್ಗೆ ಇರುತ್ತೆ ಸಾಬ್. ಈ ಲಿಸ್ಟ್ ತುಂಬ ದೊಡ್ಡದುಗೆ ಇದೆ ಸಾಬ್. ನಿಮ್ದುಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನಮ್ದುಕ್ಕೆ ಕೆಲವ್ರನ್ನ ಎನ್ಕ್ವೈರಿ ಮಾಡಬೇಕು ಸಾಬ್. उसके लिए बहुत ಟೈಮ್ ಹಿಡಿಯುತ್ತೆ ಸಾಬ್. ನೀವು ನಮ್ದುಕ್ಕೆ ಹುಡುಕೊಂಡು ಬಂದಿದ್ದೀರಾ ಅಂದ್ರೆ ನಿಮ್ದುಕ್ಕೆ ಯಾವುದೋ ದೊಡ್ಡ ಲಿಂಕು ಸಿಕ್ಕಿದೆ ತಾನೆ ಸಾಬ್. एक बात है साहब, ये माफिया में बड़ा बड़ा लोगों का हाथ है साहब.